ಯಾರಿಗೆ ಒಲಿದೆಯ ಲಿಂಗಯ್ಯ ಕಂಡಾಯ ಕೊಲಿದೆಯ ಸ್ವಾಮಿ ಭಕ್ತರಿ ಕೊಲಿದೆಯ ಯಾರಿಗೆ ಒಲಿದೆಯ ಲಿಂಗಯ್ಯ ಕಂಡಾಯ ಕೊಲಿದೆಯ ಸ್ವಾಮಿ ಭಕ್ತರಿ ಕೊಲಿದೆಯ ಚಿಕ್ಕಲ್ಲೂರಲ್ಲಿ ಏನಯ್ಯ ಭೋಗ ಚಿಕ್ಕಲ್ಲೂರಲ್ಲಿ ಏನಯ್ಯ ಭೋಗ ಧೂಪದ ಮಂಜು ಕವಿದಾವ ಸಾಂಬ್ರಾಣಿ ಗಮಲು ಗಮಿಸಾವೋ ಯಾರಿಗೆ ಲಿಂಗಯ್ಯ ಕಂಡಾಯ ಕೊಲಿದೆಯ ಸ್ವಾಮಿ ಭಕ್ತರಿ ಕೊಲಿದೆಯ ಹಪ್ಪಡಿಯ ಕ್ಷೇತ್ರದ ರಾಜಪಾಜಿ ಬರುವಾಗ ಹಪ್ಪಡಿಯ ಕ್ಷೇತ್ರದ ರಾಜಪಾಜಿ ಬರುವಾಗ ಸ್ವಾಮಿಗ ಸೇವೆಗೆ ನೆರವಾಗಿ ಹೆಂಗು ಬಾಳೆ ಎಲ್ಲ ಭಾಗ್ಯವೋ ಯಾರಿಗೆ ಒಲಿದೆಯ ಲಿಂಗಯ್ಯ ಕಂಡಾಯ ಕೊಲಿದೆಯ ಸ್ವಾಮಿ ಭಕ್ತರಿ ಕೊಲಿದೆಯ ಪಲ್ಲಕ್ಕಿ ಮೇಲೆ ಹರಜ್ಯೋತಿ ಬರುವಾಗ ಪಲ್ಲಕ್ಕಿ ಮೇಲೆ ಹರಜ್ಯೋತಿ ಬರುವಾಗ ಹೂವು ಒಂಬಾಳೆ ರಮೇಶ್ಯಾವೋ ಕಳಶ ಕನ್ನಡಿಯೆಲ್ಲ ಬೆಳಗ್ಯಾವೋ ಯಾರಿಗೆ ಒಲಿದೆಯ ಲಿಂಗಯ್ಯ ಕಂಡಾಯ ಕೊಲಿದೆಯ ಸ್ವಾಮಿ ಭಕ್ತರಿ ಕೊಲಿದೆಯ ಭಕ್ತರಿ
ಬಬ್ಬಗಣಪುರದ ಒಡೆಯಲಿ ನೀನು ಬಬ್ಬಗಣಪುರದ ಒಡೆಯಲಿ ನೀನು ಭಕ್ತರಿಗೊಲಿದೆಯ ಯಾರಿಗೆ ಒಲಿದೆಯ ಲಿಂಗಯ್ಯ ಕಂಡಾಯ ಕೊಲಿದೆಯ ಸ್ವಾಮಿ ಭಕ್ತರಿಗೊಲಿದೆಯ ಸ್ವಾಮಿ ಭಕ್ತರಿಗೊಲಿದೆಯ ಶ್ರೀ ಬಿ ಚಂದ್ರಶೇಖರ್ ಶಾಸ್ತ್ರಿ ಅವರನ್ನ ನಾವಿವಾಗಲೇ 4 ವರ್ಷಗಳ ಹಿಂದೆನೇ ಚಂದಗಾಲ್ ಗ್ರಾಮಕ್ಕೆ ಕರೆಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದು. ಅವ್ರ ಕಾರಣಾಂತರದಿಂದ ಅವ್ರಿಗೆ ಸಮಯ ಸಿಗಲಿಲ್ಲ. ಏನೋ ಈ ಸಾರಿ ನಮ್ಮ ರಾಮಚಂದ್ರ ಮೂರ್ತಿಯವರ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಬೆಳಿಗ್ಗೆನೆ ಸುಮ್ಮನೆ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಸಿಕ್ಬಿಟ್ರು. ಅವರು ನಮ್ಮ ಕರೆಗೆ ಹೋಗೊಟ್ಟು ಚಂದಗಾಲ್ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಚಂದಗಾಲ್ ಗ್ರಾಮದ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಒಂದು ಕಿರುಕಾಣಿಕೆಯನ್ನು ನಾವು ಅರ್ಪಿಸಬೇಕು ಅಂತ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಅವ್ರು ಸ್ವೀಕರಿಸಬೇಕು ದಯಮಾಡಿ. ಮಮ್ಮಿ ಪೇಟ್ ಹಾಕು ಫಸ್ಟ್ ಎಲ್ಲ ಕೈ ಚಪ್ಪಾಳೆ ಹೊಡಿ ದಯಮಾಡಿ. ಪೇಟ್ ಹಾಕು. ಮುಖಾಂತರ ಅವರಿಗೆಲ್ಲ ದಯಮಾಡಿ ವಂದನೆಯನ್ನು ಸ್ವೀಕರಿಸಂತ. ನಮ್ಮ ಕರೆಗೆ ಹೋಗೊಟ್ಟು ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಅವರು ತುಂಬು ಹೃದಯದಿಂದ ಒಪ್ಕೊಂಡ್ರು. ಅವರಿಗೆ ಚಂದಗಾಲ್ ಗ್ರಾಮದ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ. ಮಾದಪ್ಪ ಬರುವಾಗ ನಾಳೆಲ್ಲ ಘಮ್ಮೆಂದಿತೋ,
ಮಾದಪ್ಪ ಬರುವಾಗ ಬಾಳೆಲ್ಲ ಘಮ್ಮೆಂದಿತೋ ಮಾದಪ್ಪ ಬರುವಾಗ ಬಾಳೆಲ್ಲ ಘಮ್ಮೆಂದಿತೋ ಮಾಡದಲ್ಲಿ ಗರುಕೆ ಚಿಗುರ್ಯವೋ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಬಾಳದಲ್ಲಿ ಗರುಕೆ ಚಿಗುರ್ಯಾವ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ ಈಗ ಹೂವಿನಂತೆ ಗುಂಪಾಯ್ತು ನಿನ್ನ ಪರಶೆ ಸಂಪಿಗೆ ಹೂವಿನಂತೆ ಗುಂಪಾಯ್ತು ನಿನ್ನ ಪರಶೆ ಸಂಪಿಗೆ ಹೂವಿನಂತೆ ಗುಂಪಾಯ್ತು ನಿನ್ನ ಪರಶೆ ಗುಂಪಾಯ್ತು ನಿನ್ನ ವರ್ಷೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಗುಂಪಾಯ್ತು ನಿನ್ನ ವರ್ಷೆ ತಾಳಗಟ್ಟ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿನಲೇ ಮಲ್ಲಿಗೂಬಿನ ಮಂಚ ಮರುಗಾದ ಮೇಲೋದವೋ ಮಲ್ಲಿಗೂಬಿನ ಮಂಚ ಮರುಗಾದ ಮೇಲೋದವೋ ಮಲ್ಲಿಗೂಬಿನ ಮಂಚ ಮರುಗಾದ ಮೇಲೋದವೋ ತಲೆದೆಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ತಾವಾದೇವೋ ತಲೆದೆಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ ಹೊತ್ತು ಮುಳುಗಿದರೇನೋ ಕತ್ತಲಾದರೇನೋ ಹೊತ್ತು ಮುಳುಗಿದರೇನೋ ಮಾದೆಯ ಹೊತ್ತು ಮುಳುಗಿದರೇನೋ ಕತ್ತಲಾದರೇನೋ ಹೊತ್ತು ಮುಳುಗಿದರೇನೋ ಕತ್ತಲಾದರೇನೋ ಅಪ್ಪ ನಿನ್ನ ಬಳಿಗೆ ಬರುವೆವು ನಾವು ಚೆಲ್ಲುವೆವು ಮಲ್ಲಿಗೆಯ ಅಪ್ಪ ನಿನ್ನ ಬಳಿಗೆ ಬರುವೆವು ನಾವು ಚೆಲ್ಲುವೆವು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿನಲೇ ಅಂದಾದ
ಚಂದಾದ ಮೈಕಾರ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮೈಕಾರ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ 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 ಮುಂದಿನ ಗೀತೆಯನ್ನ ಹಾಡಲಿದ್ದಾರೆ ನಮ್ಮ ತಂಡದ ಗಾಯಕಿಯವರಾದ ಪದ್ಮಾರವರು. ಶೋಕಗೀತೆ ಹುಟ್ಟಿದ ಮೇಲೆ ಮಾನವ ಸಾವನ್ನಪ್ಪಲೇಬೇಕು ಎಂಬ ಭಾವನಾತ್ಮಕವಾದಂತಹ ಗೀತೆಯನ್ನ ಈಗ ಪ್ರಸ್ತುತಪಡಿಸುತ್ತಿದ್ದಾರೆ. ಧರೆಯಲ್ಲಿ ಹುಟ್ಟಿದ ಮೇಲೆ ಬಡ ಬಲ್ಲಿಗ ಮೇಲು ಕೀಳಿಂದ ಭೇದವೇಕು ಮಾನವ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಪಂಚಭೂತಗಳಲ್ಲಿ ಲೀನವಾಗಬೇಕು. ಮುಕ್ತಿ ಪಡೆಯಬೇಕು. ರಾಮಚಂದ್ರಮೂರ್ತಿಯವರೇ ನಿಮಗಾಗಿ ಸಲ್ಲುವುದು ಈ ದುಃಖದ ಹಾಡು. ಹುಟ್ಟಿದ ಮೇಲೆ ಸಾಯಲೇಬೇಕು. ಹುಟ್ಟಿದ ಮೇಲೆ ಸಾಯಲೇಬೇಕು. ಬ್ರಹ್ಮ ಬರೆದ ಬರಹ ಓ ಅಣ್ಣಯ್ಯ, ವಿಧಿ ಬರೆದ ಬರಹ. ಹುಟ್ಟಿದ ಮೇಲೆ ಸಾಯಲೇಬೇಕು. ಹುಟ್ಟಿದ ಮೇಲೆ ಸಾಯಲೇಬೇಕು. ಬ್ರಹ್ಮ ಬರೆದ ಬರಹ ಓ ರಾಮಚಂದ್ರನ, ವಿಧಿ ಬರೆದ ಬರಹ. ಪ್ರಾಣವ
ಧನ್ಯವಾದಗಳು. ಮತ್ತೊಂದು ಗುರುರಾಯರ ಭಕ್ತಿಗೀತೆಯನ್ನು ಹಾಡುವುದರ ಮೂಲಕ ಈ ಕಾರ್ಯಕ್ರಮದ ಮುಂದಿನ ಭಾಗವನ್ನು ಪ್ರವೇಶ ಮಾಡೋಣ. ಬಂಧು ಬಾಂಧವರು, ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ನೆಂಟರಿಷ್ಟರು, ನೀವಿಷ್ಟಪಟ್ಟಂತ ನೀವು ಆಸೆ ಪಡುವಂತಹ ಗೀತೆಗಳನ್ನು ಆಡುವುದಕ್ಕೆ ನಾವು ಈ ವೇದಿಕೆಯನ್ನ ಅಲಂಕಾರ ಮಾಡಿರೋದು. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಎಂಬುದಾಗಿ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ನಾನು ಸಲ್ಲಿಸ್ತಾ ಮುಂದಿನ ಗೀತೆಯನ್ನು ಹಾಡೋಣ. ಏನು ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ. ಎಲ್ಲ ಸಾಹಿತ್ಯಗಳು ಕೂಡ ಮಾನವ ಜನ್ಮಕ್ಕೆ ಸಂಬಂಧಪಡುವ ಹಾಗೆ ಆ ಸಾಹಿತ್ಯಗಾರರು ಬರೆದಿಟ್ಟು ಹೋಗಿರತಕ್ಕಂಥದ್ದು. ಏನು ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ. ಇಂದು ನಿನ್ನ ಹೆಸರ ಹೇಳು ಆಸೆಯಾಗಿದೆ. ಏನು ದಾಹ ಯಾವ ಮೋಹ
ಸ್ವಾಮಿ ಇಂದು ನಿನ್ನ ಹೆಸರ ಹೇಳು ಆಸೆಯಾಗಿದೆ. ರಾಘವೇಂದ್ರ ಮಹಾಪ್ರಭುವೇ, ಸಾರ್ವಭೌಮರೇ, ಸಾಕು ಎಂಬ ಮಾತು ಮರೆತು ಮನವು ನಿನ್ನ ಸೇರಿದೆ. ಸಾಕು ಎಂಬ ಮಾತು ಮರೆತು ಮನವು ನಿನ್ನ ಸೇರಿದೆ. ಚರಣ ಕಮಲ ಸ್ಮರಿಸಿದೆ, ದುಂಬಿಯಾಗಿ ಹಾಡಿದೆ. ಜೇನಿಗಿಂತ ಸಿಹಿಯು ನಿನ್ನ ನಾಮದಲ್ಲಿ ತುಂಬಿದೆ. ಜೇನಿಗಿಂತ ಸಿಹಿಯು ನಿನ್ನ ನಾಮದಲ್ಲಿ ತುಂಬಿದೆ. ನುಡಿಯ ಮಾತು ಸಾಲದೋ ಮನವು ಹರಳಿನಲೆವೋದೋ. ಮನವು ಹರಳಿನಲೆವೋದೋ. ಏನು ದಾಹ ಯಾವ ಮೋಹ, ಏನು ದಾಹ ಯಾವ ಮೋಹ ತಿಳಿಯದಾಗಿದೆ. ಸ್ವಾಮಿ ಇಂದು ನಿನ್ನ ಹೆಸರ ಹೇಳು ಆಸೆಯಾಗಿದೆ. ಮಳೆಯಲ್ಲಿ ನಡೆವ ಹಾಗೆ ನನ್ನಲ್ಲಿ. ಬೆಳದಿಂಗಳ ಮಳೆಯಲ್ಲಿ ನಡೆವ ಹಾಗೆ ನನ್ನಲ್ಲಿ. ಏನು ಮಧುರ ಭಾವನೆ, ಏನು ಕಂಡ ಕಲ್ಪನೆ. ಗಾಳಿಗಿಂತ ಹಗುರವಾಗಿ ದೂರತೇಲಿ ಹೋಗುವೆ. ಗಾಳಿಗಿಂತ ಹಗುರವಾಗಿ ದೂರತೇಲಿ ಹೋಗುವೆ. ಬೆಳಕಿನಲ್ಲಿ ಬೆರೆಯುವೆ, ನಿನ್ನ ನಾಗ ಕಾಣುವೆ. ಏನು ದಾಹ ಯಾವ ಮೋಹ, ಏನು ದಾಹ ಯಾವ ಮೋಹ ತಿಳಿಯದಾಗಿದೆ. ಸ್ವಾಮಿ ಇಂದು ನಿನ್ನ ಹೆಸರ ಹೇಳು ಆಸೆಯಾಗಿದೆ. Hey
ಧನ್ಯವಾದಗಳು. ಮತ್ತೊಂದು ಗೀತೆಯನ್ನ ಈ ಕಾರ್ಯಕ್ರಮದ ಪ್ರಾಯೋಜಕರಾದಂಥವರು ಇಷ್ಟಪಟ್ಟಿದ್ದಾರೆ. ಈ ಸಿನಿಮಾ ತುಂಬಾ ಹಳೆಯದು. ಅಂದಿನ ಕಾಲ ಅಂದರೆ ಪ್ರಸಾರ ಕಪ್ಪು ಬಿಳಪು ಅಂದರೆ ವೈಟ್ ಅಂಡ್ ಬ್ಲಾಕ್ ಸಿನಿಮಾಗಳನ್ನು ನೋಡಿ ನಾವೆಷ್ಟೋ ಜನ ನಮ್ಮ ಬದುಕಲ್ಲಿ ಪರಿವರ್ತನೆಯಾಗಿರತಕ್ಕಂಥ ಸಿನಿಮಾಗಳನ್ನು ಕೊಟ್ಟಿರತಕ್ಕಂಥದ್ದು ನಮ್ಮ ಕನ್ನಡ ನಾಡಿನ ಚಿತ್ರರಂಗ. ಓಹಿಲೇಶ್ವರ ಚಿತ್ರದ ಗೀತೆ ತುಂಬಾ ಹಳೆಯ ಹಾಡು. ಓಲ್ಡ್ ಇಸ್ ಗೋಲ್ಡ್ ಎಂಬುದಾಗಿ ಹೇಳುತ್ತಾರೆ. ಹಳೆಯ ಹಾಡು ಯಾವತ್ತಿದ್ರೂ ಕೂಡ ಬಂಗಾರಕ್ಕೆ ಸಮಾನ. ಈ ದೇಹದಿಂದ ದೂರನಾದ ಏಕೆ ಆತ್ಮನೆ ಈ ಕಾರ್ಯಕ್ರಮಕ್ಕೆ ಬಹಳ ಸಲ್ಲುವಂತಹ ಒಂದು ದುಃಖಮಯವಾದ ಹಾಡು. ಈ ದೇಹದಿಂದ ದೂರನಾದ ಏಕೆ ಆತ್ಮನೆ ಎನ್ನುವಂಥದ್ದನ್ನ ಇವತ್ತು ನಮ್ಮ CS ರಾಮಚಂದ್ರಮೂರ್ತಿ ಅವರಿಗೆ ಒಂದು ಹಾಡನ್ನ ನಾವು ಸಮರ್ಪಣೆಯನ್ನು ಮಾಡೋಣ. ಅವರ ಕುಟುಂಬ ಪರಿವಾರಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಪರಮಾತ್ಮ ನೀಡಬೇಕು, ಕರುಣಿಸಬೇಕು. ಹೇ ಶಂಕರ ದಯಾನಿದೆ, ಹೇ ಈ ದೇಹದಿಂದ ದೂರನಾದೇಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ನೀನೆಂದೋ ಈ ಲೋಕ ನಂಬಿದೆ, ಈ ದೇಹದಿಂದ ದೂರನಾದೇಕೆ ಆತ್ಮನೇ. ತಾಯಿ ಹಾಲು ವಿಷವದಾಗಿ ನ್ಯಾಯವೆಲ್ಲಿದೆ, ಕಾವದೇವ ಸಾವು ತರಲು ಎಲ್ಲಿ ರಕ್ಷಣೆ. ತಾಯಿ ಹಾಲು ವಿಷವದಾಗಿ ನ್ಯಾಯವೆಲ್ಲಿದೆ, ಕಾವದೇವ ಸಾವು ತರಲು ಎಲ್ಲಿ ರಕ್ಷಣೆ. ಯಾರ ಪಾಪಕ್ಕೆ ಈ ಸಾವು ಕಾದಿತೋ, ಪರಮಾತ್ಮ ನ್ಯಾಯ ಬೇಡವೇ, ಈ ಸಾವು ನ್ಯಾಯವೇ, ನಿಮ್ಮ ಸಾವು ನ್ಯಾಯವೇ. ಆಧಾರ ನೀನೆಂದೋ ಈ ಲೋಕ ನಂಬಿದೆ, ಈ ದೇಹದಿಂದ ದೂರನಾದೇಕೆ ಆತ್ಮನೇ. ಸೇವೆಗಾಗಿ ಕಾದ ಹೂವು ಕಸವ ಸೇರಿತೆ, ಬಾಳಿನಾಸೆ ಚಿಗುರಿನಲ್ಲೇ ಮಾಡಿ ಹೋಯಿತೆ. ಸೇವೆಗಾಗಿ ಕಾದ ಹೂವು ಕಸವ ಸೇರಿತೆ, ಬಾಳಿನಾಸೆ ಚಿಗುರಿನಲ್ಲೇ ಮಾಡಿ ಹೋಯಿತೆ. ಏನು ತಪ್ಪಿದೆ ಹೇಳಬಾರದೆ, ಸರಿಯೇನೋ ಮೌನವೇನಿದು, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ನೀನೆಂದೋ ಈ ಲೋಕ ನಂಬಿದೆ, ಈ ದೇಹದಿಂದ ದೂರನಾದೇಕೆ ಆತ್ಮನೇ. ಶಿವನಾಮ ಮಂತ್ರ ಒಂದೇ ಅಮರ ಜೀವಿಗೆ, ಪರಮೇಶ ಪ್ರಾಣ
ಜ್ಯೋತಿ ಮರಳಿತಾರೆಯ ಶಿವನಾಮ ಮಂತ್ರವಂತೆ ಅಮರ ದೀವಿಗೆ ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯ 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 ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯ ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಚಂದಗಾಲು ಗ್ರಾಮದ ರಾಮಚಂದ್ರ ಮೂರ್ತಿಯವರ ಸಾವು ನ್ಯಾಯವೇ ಎಲ್ಲರೂ ಭಕ್ತಿಯಿಂದ ಭಗವಂತನನ್ನ ಪ್ರಾರ್ಥನೆ ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ವರದಾನ ಗೋವಿಂದ, ಸೀತಾರಾಮರ ಪಾದಕ್ಕೆ ಗೋವಿಂದ, ಧರಗ ದೊಡ್ಡವರ ಪಾದಕ್ಕೆ ಗೋವಿಂದ, ಕಿಡಿಗಣ್ಣರ ಚಪ್ಪಾಜಿಯವರ ಪಾದಕ್ಕೆ ಗೋವಿಂದ, ಘನನೇಲಿ ಸಿದ್ದಪ್ಪಾಜಿಯವರ ಪಾದಕ್ಕೆ ಗೋವಿಂದ, ಚೆನ್ನಯ್ಯ ಲಿಂಗಯ್ಯರ ಪಾದಕ್ಕೆ ಗೋವಿಂದ, ಹಾಸನಾಂಬೆಯ ಪಾದಕ್ಕೆ ಗೋವಿಂದ, ಬೆಟ್ಟದ ತಾಯಿಯ ಪಾದಕ್ಕೆ ಗೋವಿಂದ, ಗೌಡಿಗೆರೆ ಚಾಮುಂಡೇಶ್ವರಿಯ ಪಾದಕ್ಕೆ ಗೋವಿಂದ, ಪಕ್ಕಳದಮ್ಮ ತಾಯಿಯ ಪಾದಕ್ಕೆ ಗೋವಿಂದ, ಚಿಕ್ಕಮ್ಮ ತಾಯಿಯ ಪಾದಕ್ಕೆ ಗೋವಿಂದ, ದೊಡ್ಡಮ್ಮ ತಾಯಿಯವರ ಪಾದಕ್ಕೆ ಗೋವಿಂದ. ಉಗೇ ಮತ್ತಮಲ್ಲಯ್ಯ, ಉಗೇ ಮೈಕಾರ, ಉಗೇ ಮಾದೇಶ್ವರ. ಯಾಕಪ್ಪ ಎಲ್ಲರೂ ಸೊಲ್ಲು ಬೆಲ್ವಾ ಕೂತಿದ್ದು? ಏನಪ್ಪ ಟೀ ಬಂದಿಲ್ಲ ಅಂತೀಯ? ಟೀ ಬರಕ್ಕೆ ಇನ್ನೂ ಟೈಮ್ ಅದ. ಈಗ ಚೆನ್ನಾಗಿ ಅದು ಮಳ್ಳುತ್ತಾ ಇದೆ. ಟೀ ಸೋಪು ಚೆನ್ನಾಗಿ ಬೇಯ್ತಾ ಇದೆ. ಅದು ಬೆಂದು ಹದವಾದ ನಂತರ ನಿಮ್ಮೆಲ್ಲರಿಗೂ ಆ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು, ಜೊತೆಗೆ ಕೆಲವು ಸ್ನ್ಯಾಕ್ಸ್ನೂ ಕೊಡಬಹುದು ಅಂತ ನಾನು ಅನ್ಕೋತಾ ಇದ್ದೀನಿ. ಕಡಲೆಪುರಿಯೋ ಮತ್ತೊಂದು ಮಗದೊಂದು ಅಂತ. ಯಾಕಂದ್ರೆ ಕಾರ್ಯಕ್ರಮ ಮುಗಿಯುವ ತನಕ ನಿಮಗೆ 2-3 ಗ್ರ್ಯಾಂಟ್ಗಳಂತೂ ಗ್ಯಾರಂಟಿ. ಈಗ ನಾವು ಮನೆ ಕಟ್ಟಬೇಕಾದ್ರೆ ಪಂಚಾಯತ್ ಕಡೆಯಿಂದ ಸರ್ಕಾರದ ಮೂಲಕವಾಗಿ ಬೇಸ್ಮೆಂಟ್ಗೊಂದು ಗ್ರ್ಯಾಂಟು, ಗೋಡೆಗೊಂದು ಗ್ರ್ಯಾಂಟು, ತಾರ್ಸಿಗೊಂದು ಗ್ರ್ಯಾಂಟು, ಓಪನ್ಗೊಂದು ಗ್ರ್ಯಾಂಟು ಅಂತ ನಾವು ತಗೊಳ್ಳಲ್ವಾ? ಹಾಗೆ ಈ ಕಾರ್ಯಕ್ರಮ ಮುಗಿಯುವ ತನಕ ನಿಮಗೆ 4 ಗ್ರ್ಯಾಂಟ್ ಸಿಕ್ಕೇ ಸಿಕ್ಕತ್ತೆ. ನೀವೆಲ್ಲಾ ಗೋವಿಂದ ಅನ್ಬಿಟ್ರೆ ನಮ್ಮ ಜೀವನ ಇನ್ನು ಪರಮಾನಂದ. ಲಕ್ಷ್ಮೀ ರಮಣ ಗೋವಿಂದ. ನೋವಿನಿಂದ ದೂರ ಮಾಡುವ ಆ ಪದವೇ ಆನಂದ ಗೋವಿಂದ ಎಂಬತಕ್ಕಂಥ ಪದ. ಘೋರವಾದ ವಿಪತ್ತಿನಿಂದ ಮಾನವನನ್ನು ದೂರ ಮಾಡುವಂತಹ ಪದವೇ ಗೋವಿಂದ ಎಂಬ ಪದ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಹರಿನಾಮವ ನೆನೆಯಬಾರದೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ದಾಸರು. ತನುವ ನೀರೊಳಗದ್ಯ ಫಲವೇನು, ಈ ತನುವ ನೀರೊಳಗದ್ಯ ಫಲವೇನು, ಮನದಲ್ಲಿ ದೃಢ ಭಕ್ತಿ ಇಲ್ಲದ ಮನುಜನಿಗೆ. ನಮ್ಮ ಮನಸ್ಸಿನಲ್ಲಿ ಸದಾಕಾಲ ದೇವರ ಧ್ಯಾನ, ಆ ಭಗವಂತನ ಗುಣಗಾನವನ್ನು ನಾವು ಪಂಚೇಂದ್ರಿಯಗಳಲ್ಲಿ ಪವಿತ್ರವಾದಂಥ ಈ ನಾಲಿಗೆಯಲ್ಲಿ ನಾವು ಸದಾಕಾಲ ನುಡಿಯುತ್ತಿರಬೇಕಾದರೆ ಮುಂಬರುವ ಆಪತ್ತು ವಿಪತ್ತುಗಳನ್ನು ದೂರ ಮಾಡುವಂತಹ ಶಕ್ತಿ ಆ ಭಗವಂತನ ಉಂಟು ಬಂಧುಗಳೇ. ಅದು ಕೇಳೋದು ಪ್ರಪಂಚದಲ್ಲಿ ದೈವ ಬಲಕ್ಕಿನ್ನ ಮಿಗಿಲಾದ ಬಲ ಮತ್ತೊಂದಿಲ್ಲ ಅಂತ. ಅದಕ್ಕೆ ನಾವೆಲ್ಲ ಇಂಗ್ಲಿಷಲ್ಲಿ ಹೇಳ್ತೀವಿ ಗಾಡ್ ಇಸ್ ಗ್ರೇಟ್ ಎಂಬುದಾಗಿ. ಭಗವಂತನೇ ದೊಡ್ಡವನು, ಅವನಿಗಿಂತ ಕಲೆಗಾರ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಜಾನಕಿ ರಮಣ ಗೋವಿಂದ. ಬೆಳಗು ರಾಮಾಯಣ ನೋಡ್ಬಿಟ್ಟು ಬೆಳಗ್ಗೆ ಎದ್ದು ಸೀತೆಗೂ ರಾಮಗೂ ಏನ್ ಸಂಬಂಧ ಅಂತ ಕೇಳೋದು, ಅದಕ್ಕೆ ಪಕ್ಕದ ಮನೆಯವನು ಇದ್ದಿಗೆಟ್ಟು ಪುಟ್ಟಿದ್ದಂತ ಅಣ್ಣ ತಂಗಿರೋಕ್ಕೂ ಹೋಗು ಅನ್ನತ. ಆ ರೀತಿ ಆಯ್ತಪ್ಪ. ಅಂದರೆ ಮಾನವನಾಗಿರತಕ್ಕಂಥವನ ಬದುಕು ಸಾರ್ಥಕವಾಗಬೇಕಾದರೆ ಮಹದೇವ ಕೊಟ್ಟರೆ ಮನೆ ಮಠ ಬ್ಯಾಂಕೋ ಟ್ರಂಕೋ ಪರ್ಸು ಬಂದು ಹಿಡಿಯದೆಂಬುದಾಗಿ ಹೇಳುತ್ತಾರೆ. ಆ ಮೋದೇವಿ ಕೊಡುವಂಥದ್ದು ಮೂಲೆಗೋ ಸಾಲದು ಅಲ್ವೇನಮ್ಮ?
ಲಕ್ಷ್ಮೀ ರಮಣ ಗೋವಿಂದ. ಇನ್ನು ಜೋರಾಗಿ ಬರ್ಲಿ ವಾಲಮ್ಮ. ಜಾನಕಿ ರಮಣ ಗೋವಿಂದ. ಹೋಗಲಕ್ಕ ಬಿಡವ್ರು, ಅದಕ್ಕೆ ದುಡ್ಡು ಕೊಟ್ಟಿಲ್ವಾ ನಾವು ನಂಜನಗೂಡಿನ ಕರೆಸಿ ಕೂಗ್ತಾರೆ ಆಡ್ತಾರೆ ಅಂತ. ನೋಡಿ, ನೀವು ಕೂಗದೇ ಇದ್ರು ಚಿಂತೆ ಇಲ್ಲ. ದಯಮಾಡಿ ನೀವು ಕೂತಿರತಕ್ಕಂಥ ಜಾಗವನ್ನ, ಕುರ್ಚಿಯನ್ನು ಯಾರು ಖಾಲಿ ಮಾಡಬಾರದು. ನೀವೇ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂಡವಾಳ. ಯಾಕೆಂದ್ರೆ ಹಣ ಕಮ್ಮಿ ಆದ್ರೆ ಯಾರ ಹತ್ರನಾದ್ರೂ ಇಸ್ಕೊಂಡು ಬಂದು ಏನಾದ್ರೂ ವ್ಯವಹಾರ ಮಾಡಬಹುದು. ಆದ್ರೆ ಜನ ಕಮ್ಮಿ ಆದ್ರೆ ಅಷ್ಟು ಸುಲಭವಾಗಿ ಕರ್ತರಕ್ಕಾಗಲ್ಲ. ಅಷ್ಟು ಒಂದು ಅಮೂಲ್ಯವಾದದ್ದು ಇವತ್ತಿನ ಜೀವನ. ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ನಮ್ಮ ಚಂದಗಾಲು ಗ್ರಾಮದಲ್ಲಿ ಶೋಭಾರವರ ಪತಿದೇವರಾದಂತಹ ಸಿ ಎಸ್ ರಾಮಚಂದ್ರ ಮೂರ್ತಿಯವರು ಹೃದಯಾಘಾತಕ್ಕೊಳಗಾಗಿ ಈ ಜಗತ್ತನ್ನು ಬಿಟ್ಟು ಹೋಗಿರತಕ್ಕಂಥ ಈ ಮಹಾನೀಯರು ಇನ್ನು ಮುಂದೆ ನಮ್ಮೆಲ್ಲರಿಗೂ ಕೂಡ ನೆನಪಾಗಿ ಉಳ್ಕೋತಾರೆ. ಭಾವಚಿತ್ರದಲ್ಲಿ ಮಾತ್ರ ಅವರನ್ನು ನೋಡಬಹುದೇ ವಿನಃ ಇನ್ನು ಕಣ್ಣಾರೆ ಅವ್ರನ್ನ ನೋಡುವುದಕ್ಕೆ ನಾವು ಸಾಧ್ಯವಿಲ್ಲ. ಅವರಿಗೆ ಮತ್ತೊಂದು ಜನ್ಮ ಇರುವುದೇ ಆದರೆ, ಯಾಕೆಂದ್ರೆ ಕೃಷ್ಣ ಪರಮಾತ್ಮ ಒಂದು ಕಡೆ ಹೇಳ್ತಾನೆ, ಜಾತಿಷ್ಯಂ ಮರಣ ಧ್ರುವಮೆಂಬ ಹಾಗೆ ಹುಟ್ಟಿದ ಮೇಲೆ ಮಾನವ ಸಾವನ್ನಪ್ಪಲೇಬೇಕು. ಆದರೆ ಇನ್ನೂ ಒಂದು ಕಡೆ ಹೇಳ್ತಾನೆ, ಪುನರಪಿ ಜನನಂ ಪುನರಪಿ ಮರಣಮೆಂಬ ಹಾಗೆ ನಮ್ಮ ರಾಮಚಂದ್ರ ಮೂರ್ತಿಯವರಿಗೆ ಮತ್ತೆ ಹುಟ್ಟುವ ಯೋಗ, ಆ ಫಲ ಇರುವುದೇ ಆದರೆ ಅವರ ಕುಟುಂಬದಲ್ಲೇ ಈ ಮಹಾನುಭಾವರು ಹುಟ್ಟಿ ಬರಲಿ ಎಂಬುದಾಗಿ ನಾವು ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಾರಣ ಏನಪ್ಪಾ ಅಂದರೆ, ಸಾವು ದೇಹಕ್ಕೆ ಹೊರತು ಈ ಆತ್ಮಕ್ಕಲ್ಲ. ಆತ್ಮ ಚಿರಾಯು, ಆತ್ಮ ಲಿಂಗ ಭೇದವಿಲ್ಲದೆ ಪರಕಾಯ ಪ್ರವೇಶ ಮಾಡುವ ಶಕ್ತಿ ಅದಕ್ಕುಂಟು. ಆ ಸಾವಿಲ್ಲದ ಆತ್ಮ ಮತ್ತೆ ನಮ್ಮ ಯಾವ ಜಯಮ್ಮ ಮತ್ತು ಲೆಟ್ ಶಿವಣ್ಣನವರ ಕುಟುಂಬ ವರ್ಗದವರಲ್ಲಿ ನಮ್ಮ ರಾಮಚಂದ್ರ ಮೂರ್ತಿಯವರು ಜನಿಸಿ ಬರಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಮನಸಾರೆ ಭಗವಂತನಲ್ಲಿ ಧ್ಯಾನ ಮಾಡುತ್ತಾ ಮುಂದಿನ ಗೀತೆಯನ್ನು ಹಾಡೋಣ. ನೋಡಿ, ಈಗಾಗಲೇ ಎಲ್ಲರಿಗೂ ಕೂಡ ಕಡ್ಲೆಪುರಿ ಪ್ರಸಾದ ಬಂದುಬಿಡ್ತು ನೋಡಿ. ಆಗಲೇ ಅಂದ್ರೆ ಗದ್ದಗ ಇವ್ರ ಏಟಾಗ ಆಯ್ತಾ ಹೋದ ಈಗ. ಇಲ್ಲ, ಅವರಿಂದ ಪ್ರಾರಂಭ ಮಾಡಿ, ಯಾಕಂದ್ರೆ ಅವ್ರ ಗಟ್ಟಿ ನಮಗೆ. ನೋಡಿ, ಈಗ ಗೊಬ್ಬರ ಹಾಕದ್ಮೇಲೆ ನೀರು ಬಿಡದೆ ಇಡ್ತಾರ, ನೀರು ಬಿಡ್ಲೇಬೇಕು. ಈಗ ಎಲ್ಲರಿಗೂ ಟೀ ವ್ಯವಸ್ಥೆ ಮತ್ತು ಕಡ್ಲೆಪುರಿ ವ್ಯವಸ್ಥೆಯನ್ನ ಈ ಕಾರ್ಯಕ್ರಮದಲ್ಲಿ ತಮಗಾಗಿ ಮಾಡ್ತಾ ಇದ್ದಾರೆ. ಈ ಧನುರ್ಮಾಸ ಈ ತಿಂಗಳಲ್ಲಿ ನಾವೆಲ್ಲಾ ಭಕ್ತಿಯಿಂದ ನಮ್ಮ ಸಮಯವನ್ನ ಮೀಸಲಿಟ್ಟು ನಮ್ಮ ಸಿ ಎಸ್ ರಾಮಚಂದ್ರ ಮೂರ್ತಿಯವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ಬದುಕನ್ನ ಭಗವಂತ ಸದಾಕಾಲ ಹಸನವಾಗಿಡಲಿ. ನಿಮ್ಮೆಲ್ಲರ ದುಃಖ ದುಮ್ಮಾನಗಳನ್ನು ಹೋಗಲಾಡಿಸಿ ಎಲ್ಲರಿಗೂ ಆರೋಗ್ಯ, ಆನಂದ, ನೆಮ್ಮದಿಯನ್ನು ಕೊಟ್ಟು ಭಗವಂತ ಕಾಪಾಡಲಿ ಎಂಬುದಾಗಿ ಹೇಳುತ್ತಾ ಮುಂದಿನ ಗೀತೆಯನ್ನು ಕೇಳೋಣ. ತಂಡದ ಗಾಯಕಿಯವರಾದ ಪದ್ಮಾ ಮೇಡಮ್ ರವರಿಂದ. ಜಂಜುಮಯ್ಯ ಜಂಜುಮಯ್ಯ ಏಳುಮಲೆ ಮಾದಯ್ಯ, ಜಂಜುಮಯ್ಯ ಜಂಜುಮಯ್ಯ ಏಳುಮಲೆ ಮಾದಯ್ಯ, ಏಳುಮಲೆ ಕಾಡಲ್ಲಿ ನೀ ಬಂದು ನೆಲೆಸಿರುವೆ ಪಾದಕ್ಕೆ ಶರಣಯ್ಯ, ಏಳುಮಲೆ ಕಾಡಲ್ಲಿ ನೀ ಬಂದು ನೆಲೆಸಿರುವೆ ಪಾದಕ್ಕೆ ಶರಣಯ್ಯ, ಉಗೆ ಉಗೆ ಮಾದಯ್ಯ ಕೋಲು ಬಂಡೆ ಜಂಗುಮಯ್ಯ.
ನೋಡಿ, ನೆನೆದವರ ಮನದಲ್ಲಿ ಎಂಬಂತೆ ಆ ಟೀನ್ ಬಗ್ಗೆ ಈಗ ತಾನೇ ನಾವು ಸುದ್ದಿ ಮಾತನಾಡ್ದ ಬಂದೆ ಎಲ್ಲ ಆಗ್ಲೇ ಅರ್ಧ ಏರಾಕ್ಬಿಟ್ರು ಅತ್ತಾಗ ಎಲ್ಲ ಕೂತು ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಿರಿ. ಮಹಾನುಭಾವರಾದ ನಮ್ಮ ಸಿದ್ದಪ್ಪಾಜಿಯವರ ಒಂದು ಗೀತೆಯನ್ನ ಹಾಡೋಣ. ಯಾಕಂದ್ರೆ ಮುಂದಿನ ತಿಂಗಳು ಚಿಕ್ಕಲ್ಲೂರಿನ ಜಾತ್ರೆ ಪ್ರಾರಂಭ 3ನೇ ತಾರೀಕಿನಿಂದ. ಆ ಪವಾಡಗಳನ್ನು ಗೆದ್ದಂತ ಪವಾಡ ಪುರುಷ ಆ ಹುಣಸೆ ಮರದ ತೋಪಿನಲ್ಲಿ ತಾನು ನೆಲೆಗೊಂಡಿರತಕ್ಕಂಥ ಲಕ್ಷಾಂತರ ಭಕ್ತಾದಿಗಳನ್ನ ತನ್ನ ಬಳಿಗೆ ತಾನು ಕರೆದುಕೊಂಡು ಅವರೆಲ್ಲರ ಚಿಂತೆಯನ್ನು ದೂರ ಮಾಡುವಂಥವನು ಘನನೀಲೆ ನಮ್ಮ ಸಿದ್ದಪ್ಪಾಜಿಯವರು. ಆ ಚಿಕ್ಕಲ್ಲೂರು ಜಾತ್ರೆಗೆ ಹೋಗೋಣ ಬನ್ನಿ, ನಮ್ಮ ಸಿದ್ದಯ್ಯ ಸ್ವಾಮಿಯ ನೋಡೋಣ ಬನ್ನಿ ಎಂಬುದಾಗಿ SPB ಅವರ ಸುಮಧುರವಾದ ಕಂಠದಿಂದ ಮೂಡಿ ಬಂದಂತ ಈ ಒಂದು ಗೀತೆಯನ್ನ ಈಗ ನಾನು ಪ್ರಸ್ತುತಪಡಿಸುತ್ತಿದ್ದೇನೆ. ಚಂದಗಾಲು ಎಂಬ ಈ ಗ್ರಾಮದಲ್ಲೇ CS ರಾಮಚಂದ್ರ ಮೂರ್ತಿಯವರ ಒಂದು ಪುಣ್ಯತಿಥಿಯ ಅಂಗವಾಗಿ. ಕಲ್ಲೂರ್ ಜಾತ್ರೆಗೆ ಹೋಗೋಣ ಬನ್ನಿ, ನಮ್ಮ ಸಿದ್ದಯ್ಯ ಸ್ವಾಮಿಯ ನೋಡೋಣ ಬನ್ನಿ, ನಮ್ಮ ಸಿದ್ದಯ್ಯ ಸ್ವಾಮಿಯ ನೋಡೋಣ ಬನ್ನಿ. ಚಿಕ್ಕಲ್ಲೂರ್ ಜಾತ್ರೆಗೆ ಹೋಗೋಣ ಬನ್ನಿ, ನಮ್ಮ ಸಿದ್ದಯ್ಯ ಸ್ವಾಮಿಯ ನೋಡೋಣ ಬನ್ನಿ, ನಮ್ಮ ಸಿದ್ದಯ್ಯ ಸ್ವಾಮಿಯ ನೋಡೋಣ ಬನ್ನಿ. ಭಾರಿ ಕಡಿದಾಯವ ಬಲಗೈಲಿ ಬೆತ್ತವ, ಭಾರಿ ಕಡಿದಾಯವ ಬಲಗೈಲಿ ಬೆತ್ತವ ಹಿಡಿದ ಸಿದ್ದಯ್ಯನ ನೋಡೋಣ ಬನ್ನಿ. ಸಿದ್ದಯ್ಯ ಸ್ವಾಮಿ ಬನ್ನಿ, ನಮ್ಮ ಲಿಂಗಯ್ಯ ನೀವೇ ಬನ್ನಿ. ಸಿದ್ದಯ್ಯ ಸ್ವಾಮಿ ಬನ್ನಿ, ನಮ್ಮ ಲಿಂಗಯ್ಯ
ಸಿದ್ದಯ್ಯ ಸ್ವಾಮಿಯ ನೋಡೋಣ ಬನ್ನಿ ನಮ್ಮ ಸಿದ್ದಯ್ಯ ಸ್ವಾಮಿಯ ನೋಡೋಣ ಬನ್ನಿ. ನಮ್ಮ ಸಿದ್ದಯ್ಯ ಸ್ವಾಮಿ ನಗುತ್ತವರೇ ಓಹೋ ಮುಂಗಾರು ಮಿಂಚಿನ ಬೆಳಕಿನಲ್ಲಿ ಸ್ವಾಮಿ ಬಂಗಾರದಂಗೆ ಬಳಿತವರೇ. ಹೋಗೋಣ ಎಲ್ಲರೂ ಬನ್ನಿ ನೀವು ಹರಕೆಯ ಒತ್ತು ತನ್ನಿ. ಹೋಗೋಣ ಎಲ್ಲರೂ ಬನ್ನಿ ನೀವು ಹರಕೆಯ ಒತ್ತು ತನ್ನಿ. ಬೇಡಿದವರ ಕೊಡುವ ಸ್ವಾಮಿಯ ಎಲ್ಲರೂ ಬಿದ್ದು ಬೇಡುವ. ಸಿದ್ದಯ್ಯ ಸ್ವಾಮಿ ಬನ್ನಿ ನಮ್ಮ ಲಿಂಗಯ್ಯ ನೀವೇ ಬನ್ನಿ. ಲಕ್ಷ ದೀಪಗಳ ಉರಿಸೋಣ ನಾವು ಪಂಜಿನ ಸೇವೆ ಮಾಡೋಣ. ಓಹೋ ಸಿದ್ಧರಿಗೆ ಅರಿಸೇವೆ ಮಾಡೋಣ ಗುರುಗಳಿಗೆ ಗುರು ಸೇವೆ ಮಾಡೋಣ. ಗುಡಿ ಸೇವೆ ಮಾಡುವ ಬನ್ನಿ ನಾವೆಲ್ಲ ನೀಲಗಾರರಾಗುವ ಬನ್ನಿ. ಗುಡಿ ಸೇವೆ ಮಾಡುವ ಬನ್ನಿ ನಾವೆಲ್ಲ ನೀಲಗಾರರಾಗುವ ಬನ್ನಿ. ಬೇಡಿದವರ ಕೊಡುವ ಸ್ವಾಮಿಯ ಎಲ್ಲರೂ ಬಿದ್ದು ಬೇಡುವ. ಸಿದ್ದಯ್ಯ ಸ್ವಾಮಿ ಬನ್ನಿ ನಮ್ಮ ಲಿಂಗಯ್ಯ ನೀವೇ ಬನ್ನಿ. ಚಿಕ್ಕಲ್ಲೂರು ಜಾತ್ರೆಗೆ ಹೋಗೋಣ ಬನ್ನಿ ನಮ್ಮ ಸಿದ್ದಯ್ಯ ಸ್ವಾಮಿಯ ನೋಡೋಣ ಬನ್ನಿ. ಚಪ್ಪಾಜಿ ನೋಡೋಣ ನಮ್ಮಯ್ಯ ಪಾಪವ ತೊಳೆಯೋಣ. ಓಹೋ ಗುಣವುಳ್ಳ ದೊಡ್ಡ ಮನ ನೋಡೋಣ ಕೈ ಮುಗಿದು ದರ್ಶನ ಪಡೆಯೋಣ. ಮುತ್ತತ್ತೀರಾಯಣ ನೋಡಿ ನಾವು ಬೇಟೆ ಮಾಡಿ ಸಾಧ್ಯ ಮಾಡಿ. ಮುತ್ತತ್ತೀರಾಯಣ ನೋಡಿ ನಾವು ಮುತ್ತಿನಂತವರವನು ಬೇಡಿ. ಬೇಡಿದವರ ಕೊಡುವ ಸ್ವಾಮಿಯ ಎಲ್ಲರೂ ಬಿದ್ದು ಬೇಡುವ. ಸಿದ್ದಯ್ಯ ಸ್ವಾಮಿ ಬನ್ನಿ ನಮ್ಮ ಲಿಂಗಯ್ಯ ನೀವೇ ಬನ್ನಿ. ಚಿಕ್ಕಲ್ಲೂರು ಜಾತ್ರೆಗೆ ಹೋಗೋಣ ಬನ್ನಿ ನಮ್ಮ ಸಿದ್ದಯ್ಯ ಸ್ವಾಮಿಯ ನೋಡೋಣ ಬನ್ನಿ. ನಮ್ಮ ಸಿದ್ದಯ್ಯ ಸ್ವಾಮಿಯ ನೋಡೋಣ ಬನ್ನಿ. ಆರಿ ಕಂಡಾಯ ಬಲಗೈಲಿ ಬೆತ್ತವ ಆರಿ ಕಂಡಾಯ ಬಲಗೈಲಿ ಬೆತ್ತವ ಹಿಡಿದ ನಮ್ಮ ಸಿದ್ದಯ್ಯನ ನೋಡೋಣ ಬನ್ನಿ. ಸಿದ್ದಯ್ಯ ಸ್ವಾಮಿ ಬನ್ನಿ ನಮ್ಮ ಲಿಂಗಯ್ಯ ನೀವೇ ಬನ್ನಿ. ಸಿದ್ದಯ್ಯ ಸ್ವಾಮಿ ಬನ್ನಿ ನಮ್ಮ ಲಿಂಗಯ್ಯ ನೀವೇ ಬನ್ನಿ. ಚಿಕ್ಕಲ್ಲೂರು ಜಾತ್ರೆಗೆ ಹೋಗೋಣ ಬನ್ನಿ ನಮ್ಮ ಸಿದ್ದಯ್ಯ ಸ್ವಾಮಿಯ ನೋಡೋಣ ಬನ್ನಿ.
ನಮ್ಮ ಸಿದ್ದಯ್ಯ ಸ್ವಾಮಿಯ ನೋಡೋಣ ಬನ್ನಿ ನಮ್ಮ ಸಿದ್ದಯ್ಯ ಸ್ವಾಮಿಯ ನೋಡೋಣ ಬನ್ನಿ. ಸಿದ್ದಪ್ಪಾಜಿಯವರ ಬಾದಕ್ಕೆ, ತರಗದೊಡ್ಡವರ ಬಾದಕ್ಕೆ, ರಾಚಪ್ಪಾಜಿಯವರ ಬಾದಕ್ಕೆ, ಚನ್ನಾಜಮ್ಮ ತಾಯಿಯ ಬಾದಕ್ಕೆ, ದೊಡ್ಡಮ್ಮ ತಾಯಿಯವರ ಬಾದಕ್ಕೆ, ಚೆನ್ನಯ್ಯ ಲಿಂಗಯ್ಯರವರ ಬಾದಕ್ಕೆ, ಶನಿದೇವರ ಬಾದಕ್ಕೆ, ಗುರುರಾಯರ ಬಾದಕ್ಕೆ, ವೀರಭದ್ರ ಸ್ವಾಮಿಯ ಬಾದಕ್ಕೆ, ನಮ್ಮ ರಾಮಚಂದ್ರ ಮೂರ್ತಿಯವರ ಮನೆ ದೇವರ ಬಾದಕ್ಕೆ, ನಿಮ್ಮೆಲ್ಲರ ಮನೆ ದೇವರ ಬಾದಕ್ಕೆ, ಉಗೇ ಮಾತ್ತಮಲ್ಲಯ್ಯ, ಉಗೇ ಮೈಕಾರ. ಪರವಾಗಿಲ್ಲ, ಕ್ಯಾನ್ವಾಸ್ ಮಾಡಿದ ಮೇಲೆ ಸ್ವಲ್ಪ ಎಲ್ಲರಿಗೂ ನೆಟ್ವರ್ಕು ಚೆನ್ನಾಗಿ ಕನೆಕ್ಟ್ ಆಯಿತು. ಒಟ್ಟಲ್ಲಿ ಆಗಲೇ ಮತ್ತೊಂದು ಭಕ್ತಿಗೀತೆಯನ್ನ ನಮ್ಮ ಹಿರಿಯರು ಇಲ್ಲಿ ತುಂಬಾ ಇಷ್ಟಪಟ್ಟಿದ್ದಾರೆ. ಮಹಾನುಭಾವರಾದ ಮಂಟೇದ ಸ್ವಾಮಿಯವರು ಯಾವ ಸಿದ್ದಪ್ಪಾಜಿಯವರಿಂದ 9 ಪವಾಡಗಳನ್ನ ಮಾಡಿಸಿ ಆ 7 ಜನ ಪಾಳೆಗಾರರ ಗರ್ವವನ್ನು ನಾಶ ಮಾಡಿ ಆ 7 ಜನ ಪಾಳೆಗಾರರ ಗ್ರಾಮದಿಂದ ಜಲಭಾವಿ ನಿರ್ಮಾಣಕ್ಕಾಗಿ ಸಿದ್ದಪ್ಪಾಜಿಯವರು ಕಬ್ಬಿಣದ ಕಡಮುಟ್ಟೆಗಳನ್ನು ತಂದುಕೊಟ್ಟಾಗ ಆ ಜಲಭಾವಿ ನಿರ್ಮಾಣ ಪಾತಾಳ ಲೋಕಕ್ಕೆ ಗುರುವಾದಂಥವರು ಹೋದಾಗ ರಾಚಪ್ಪಾಜಿ, ಚನ್ನಾಜಮ್ಮ, ದೊಡ್ಡಮ್ಮ ತಾಯಿ, ಸಿದ್ದಪ್ಪಾಜಿ, ಚೆನ್ನಯ್ಯ, ಲಿಂಗಯ್ಯ ಎಲ್ಲರೂ ಕೂಡ ಯಾವ ರೀತಿಯಾಗಿ ಆ ಗುರುಗಳನ್ನ ಮರೆತು ಆ ಗುರುಗಳನ್ನ ಆ ಸಂದರ್ಭದಲ್ಲಿ ಕಳ್ಕೊಳ್ತಾ ಇರತಕ್ಕಂಥ ನೋವು ಸಂಕಟದಲ್ಲಿ ಮರೆಯಾದೆಯ ಗುರುವೆ ಎಂಬುದಾಗಿ ಎಷ್ಟು ಭಕ್ತಿಯಿಂದ ಆ ಬೊಪ್ಪೇಗೌಡನ ಪುರದ ಆ ಮಠದ ಗದ್ದುಗೆಯ ಮುಂಭಾಗದಲ್ಲಿ ಹೇಳ್ತಾರೆ. ಆ ಗೀತೆಯನ್ನು ಹಾಡೋಣ. ಮರೆಯಾದೆಯ ಗುರುವೇ, ಮರೆಯಾದೆಯ ಮರೆಯಾದೆಯ ಗುರುವೇ, ಮರೆಯಾದೆಯ ನಾಳೆ ಬರುವ ಕಲೆಯ ಸಾರಿ, ನಾಳೆ ಬರುವ ಕಲೆಯ ಸಾರಿ ಪಾತಾಳ ಲೋಕವ ಸೇರಿ ಮರೆಯಾದೆಯ ಒಪ್ಪಿಕೊಂಡ ಪುರದಲ್ಲಿ ನೀನು ಮಣ್ಮಡಿದ ಸ್ವಾಮಿಯಾಗಿ ನಿಲೆಯಾದೆಯ, ಮರೆಯಾದೆಯ ಗುರುವೇ, ಮರೆಯಾದೆಯ. ಧರೆಗೆಲ್ಲ ದೊಡ್ಡವರಾಗಿ ನೀ ಬಂದೆಯ, ಪರಜ್ಯೋತಿಯಾಗಿ ಧರೆಗೆ ಬೆಳಗಾದೆಯ, ಪರಿವೆಂಬ ಬೆಳಕು ನೀಡಿ ಗುರುವಾದೆಯ, ಸರಿದಾರಿ ತೋರಿ ಎಂದು ಮರೆಯಾದೆಯ, ನಮ್ಮ
ರಂಗು ಬೇಡವೆಂದು ಮರೆಯಾದೆಯ ಗುರುವೇ ಮರೆಯಾದೆಯ. ಕೊಡೆಕಲ್ಲು ಬಸವಣ್ಣನಾಗೆ ನೀ ಬಂದೆಯ, ಮನೆ ಮನೆಗೂ ಮಂಟೇದ ಲಿಂಗಯ್ಯ ನೀನಾದೆಯ. ಧರ್ಮವೇ ಜಯವೋ ಎಂದು ನೀ ನುಡಿದೆಯ, ನಂಬಿದ ಭಕ್ತರ ಮನೆಗೆ ದೇವರಾದೆಯ. ನಿಜವಿರದ ನರಲೋಕವನು ನೀ ತೊರೆದೆಯ, ಬಲಿಗಾಲ ಬೇಡವೆಂದು ಮರೆಯಾದೆಯ ಗುರುವೇ ಮರೆಯಾದೆಯ. ನಾಳೆ ಬರುವ ಕಲೆಯ ಸಾರಿ, ನಾಳೆ ಬರುವ ಕಲೆಯ ಸಾರಿ, ಪಾತಾಳ ಲೋಕವ ಸೇರಿ ಮರೆಯಾದೆಯ. ಒಪ್ಪಿಕೊಂಡ ಪುರದಲ್ಲಿ ನೀನು ಮಂಟೇದ ಸ್ವಾಮಿಯಾಗಿ ಮೆರೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ. ಎಲ್ಲಿ ಅವರೇ ಮರೆಯಾಗ್ಬಿಟ್ರು ನಗದ. ಈ ಗೀತೆಯನ್ನು ಕೇಳಿ ಎಲ್ಲ ಭಕ್ತಿಯಾಗುವ ಭಾವಪರವಶರಾಗಿರುವಿರಿ. ನಮ್ಮ ಮಂಟೇದ ಸ್ವಾಮಿಯವರ ಅನುಗ್ರಹ ಆಶೀರ್ವಾದ ನಮಗೆ ನಿಮಗೆ ಸದಾಕಾಲ ತುಂಬಿರಲೆಂಬುದಾಗಿರುತ್ತ ಮತ್ತೊಂದು ಶೋಕಗೀತೆಯನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರೋಣ. ದೇವರ ದುಡ್ಡು ಚಿತ್ರದ ಒಂದು ಗೀತೆಯನ್ನು ಕೇಳಿಕೊಂಡಿದ್ದಾರೆ, ಹಾಡೋಣ. ಪಿ.ಬಿ. ಶ್ರೀನಿವಾಸರವರ ಗಾಯನ. ಕಲಾ ತಪಸ್ವಿ ಎಂದೇ ಅಂದಿನ ಕಾಲದಲ್ಲಿ ನಾಯಕ ಪಾತ್ರ ಪೋಷಕ ಪಾತ್ರವನ್ನು ಮಾಡಿದ್ದಂಥವರು ರಾಜೇಶ್ವರವರು, ಕೃಷ್ಣನ ಪಾತ್ರದಲ್ಲಿ ಶ್ರೀನಾಥ್ರವರು. ಅದೊಂದು ಗೀತೆಯನ್ನು ಹಾಡ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರೋಣ. ರಾಮಚಂದ್ರಮೂರ್ತಿಯವರ ಆತ್ಮಕ್ಕೆ ಶಾಂತಿಯನ್ನು ಬಯಸುವ. ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಳಿಯ ಪಟದಂತೆ ನಾನಯ್ಯ ಹಾಡಿಸೋ ಸೂತ್ರಧಾರಿ ನೀನಯ್ಯ ಒಳಗಿನ ಕಣ್ಣ
ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತೋ ನೀನೇ ಎಂಬ ನೀತಿ ನಿಜವಾಯಿತೋ ನಾನೇ ಎಂಬ ಭಾವ ನಾಶವಾಯಿತೋ ನೀನೇ ಎಂಬ ನೀತಿ ನಿಜವಾಯಿತೋ ಶ್ರೀಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ಹೇ ಮಾಧವ ಹೇಳಿದ ನೀತಿಯ ಕೇಳದೆ ಹೋದೆ ಕೇಳಿ ನಡೆಯದೆ ಅವಿವೇಕಿಯಾದೆ ಎಲ್ಲವೂ ನಾನು ನನ್ನದು ಎಂದೇ ನಂಬಿದಿನಯ್ಯ ಶಾಶ್ವತವೆಂದೇ ಎಲ್ಲ ಸುಳ್ಳು ಎಲ್ಲವೂ ಪೊಳ್ಳು ತಿಳಿದೆನು ಇಂದು ನಾನು ಮಿಥ್ಯ ನೀನು ಸತ್ಯ ನಾನೇ ಎಂಬ ಭಾವ ನಾಶವಾಯಿತೋ ನೀನೇ ಎಂಬ ನೀತಿ ನಿಜವಾಯಿತೋ ಹೇ ಕೃಷ್ಣ ಶ್ರೀಕೃಷ್ಣ ಹೆಂಡತಿ ಮಕ್ಕಳು ಬಂಧು ಬಳಗ ರಾಗಭೋಗಗಳ ವೈಭೋಗ ಕಾಲದು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ ಚಿತೆಯೇರುವಾಗ ಎಲ್ಲ ಶೂನ್ಯ ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ ನಾನೇ ಎಂಬ ಭಾವ ನಾಶವಾಯಿತೋ ನೀನೇ ಎಂಬ ನೀತಿ ನಿಜವಾಯಿತೋ ಒಳಗಿನ ಕಣ್ಣನು ತೆರೆಸಿದೆಯೋ ನೀತಿಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತೋ ನೀನೇ ಎಂಬ ನೀತಿ ನಿಜವಾಯಿತೋ ಶ್ರೀಕೃಷ್ಣ ಕೃಷ್ಣ ಯಾವುದು ಬೇಕಮ್ಮ ಇರಪ್ಪ ನಾನು ಅದನ್ನೇ ಆಡಕ್ ಬಂದೆ ನಮ್ಮ ಯಜಮಾನರು ದೇವರ ದೊಡ್ಡ ಹಾಡನ್ನ ಕೇಳಬಿಟ್ರು ಖಂಡಿತ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಹಾಡುಗಳು ಇರ್ತಾವೆ
ಸತ್ತು ಸ್ವರ್ಗಕ್ಕೆ ಹೋದ ಮ್ಯಾಲೆ ಅಳುವುದು ಯಾಕವ್ವ ಗೋಳಾಡುವುದ್ಯಾಕವ್ವ ಬರೆದ ಲೆಕ್ಕ ಮುಗಿದ ಮ್ಯಾಲೆ ಬಿಡುವನೆ ಆ ಬ್ರಹ್ಮ ನಿಮ್ಮ ಬರೆದ ಲೆಕ್ಕ ಮುಗಿದ ಮ್ಯಾಲೆ ಬಿಡುವನೆ ಆ ಬ್ರಹ್ಮ ಸ್ವರ್ಗಕ್ಕೆ ಹೋದ ಮ್ಯಾಲೆ ಅಳುವುದು ಯಾಕವ್ವ ಓಳಾಡುವುದ್ಯಾಕವ್ವ ಬರೆದ ಲೆಕ್ಕ ಮುಗಿದ ಮ್ಯಾಲೆ ಬಿಡುವನೆ ಆ ಬ್ರಹ್ಮ ನಿಮ್ಮ ಬರೆದ ಲೆಕ್ಕ ಬಿಡಿದ ಮ್ಯಾಲೆ ಬಿಡುವನೆ ಆ ಬ್ರಹ್ಮ ರಾಮಚಂದ್ರ ಮೂರ್ತಿಯವರೇ, ನಿಮ್ಮ ಆಯಸ್ಸೆಷ್ಟೇ ಭಗವಂತ ಬರೆದಿದ್ದೆನ್ನುವುದಾಗಿ ನಾವೆಲ್ಲ ಭಾವಿಸಬೇಕು. ಸ್ವರ್ಗಸ್ಥರಾಗಿ ಕೈಲಾಸವಾಸಿಗಳಾಗಿ ನಿಮ್ಮ ಆತ್ಮಕ್ಕೆ ನಿಮ್ಮ ಮನೆ ದೇವರು ಮುಕ್ತಿಯನ್ನ ಚಿರಶಾಂತಿಯನ್ನು ಕೊಟ್ಟು ಕಾಪಾಡಲಿ. ಆಸೆಯಿಂದ ಮನೆಯ ಕಟ್ಟೆ ವಾಸ ಮಾಡಲಿಲ್ಲ, ನೀವು ವಾಸ ಮಾಡಲಿಲ್ಲ. ಅಯ್ಯೋ, ಆಸೆಯಿಂದ ಮನೆಯ ಕಟ್ಟೆ ವಾಸ ಮಾಡಲಿಲ್ಲ, ನೀವು ವಾಸ ಮಾಡಲಿಲ್ಲ. ಹಾಳಾದ ಯಮನೋ ಓಡೋಡಿ ಬಂದು ಕರೆದುಕೊಂಡನಲ್ಲ, ಹಾಳಾದ ಯಮನೋ ಓಡೋಡಿ ಬಂದು ಕರೆದುಕೊಂಡನಲ್ಲ. ನಿಮ್ಮ ಕರೆದುಕೊಂಡನಲ್ಲ, ನಿಮ್ಮ ಕರೆದುಕೊಂಡನಲ್ಲ. ಸತ್ತು ಸ್ವರ್ಗಕ್ಕೆ ಹೋದ ಮ್ಯಾಲೆ ಅಳುವುದು ಯಾಕವ್ವ ಓಳಾಡುವುದ್ಯಾಕವ್ವ ಬರೆದ ಲೆಕ್ಕ ಮುಗಿದ ಮ್ಯಾಲೆ ಬಿಡುವನೆ ಆ ಬ್ರಹ್ಮ ನಿಮ್ಮ ಬರೆದ ಲೆಕ್ಕ ಮುಗಿದ ಮ್ಯಾಲೆ ಬಿಡುವನೆ ಆ ಬ್ರಹ್ಮ. ಮಕ್ಕಳ ಜೊತೆಯಲ್ಲಿ ಕುಳಿತು ನೀವು ಮಾತನಾಡಲಿಲ್ಲ, ಹೊತ್ತು ಊಟ ಮಾಡಲಿಲ್ಲ. ಹೆಂಡತಿ ಜೊತೆಯಲ್ಲಿ ಕುಳಿತು ನೀವು ಮಾತನಾಡಲಿಲ್ಲ, ನಿಮ್ಮ ದುಃಖ ಹೇಳಲಿಲ್ಲ. ಸಹಿಸದ ಯಮನೋ ಓಡೋಡಿ ಬಂದು ಕರೆದುಕೊಂಡನಲ್ಲ, ಸಹಿಸದ ಯಮನೋ ಓಡೋಡಿ ಬಂದು ಬಾಚಿಕೊಂಡನಲ್ಲ. ನಿಮ್ಮ ತಪ್ಪಿಕೊಂಡನಲ್ಲ, ನಿಮ್ಮ ಕರೆದುಕೊಂಡನಲ್ಲ. ಸತ್ತು ಸ್ವರ್ಗಕ್ಕೆ ಹೋದ ಮ್ಯಾಲೆ ಅಳುವುದು ಯಾಕವ್ವ ಓಳಾಡುವುದ್ಯಾಕವ್ವ
ಮುಗಿದ ಮ್ಯಾಲೆ ಬಿಡುವನಿಹ ಬ್ರಹ್ಮ ನಿಮ್ಮ ಬರೆದ ಲೆಕ್ಕ ಮುಗಿದ ಮ್ಯಾಲೆ ಬಿಡುವನಿಹ ಬ್ರಹ್ಮ ತುಂಬಾ ಹಣವಿದ್ದರೇನು ಪ್ರಾಣ ಉಳಿಸಲಿಲ್ಲ ನಿಮ್ಮ ಜೀವ ಉಳಿಸಲಿಲ್ಲ ಹೀಗೆ ತುಂಬಾ ಹಣವಿದ್ದರೇನು ಪ್ರಾಣ ಉಳಿಸಲಿಲ್ಲ ನಿಮ್ಮ ಜೀವ ಉಳಿಸಲಿಲ್ಲ ಮಾಯಾದ ಜೀವ ಮಾಯಕ್ಕೆ ಸಿಲುಕಿ ಮರೆಯಾಯಿತಲ್ಲ ಮಾಯಾದ ಜೀವ ಪಾಶಕ್ಕೆ ಸಿಲುಕಿ ಮರೆಯಾಯಿತಲ್ಲ ಜೀವ ಮರೆಯಾಯಿತಲ್ಲ ಜೀವ ಮರೆಯಾಯಿತಲ್ಲ ಸತ್ಸು ಸ್ಮರಕಕ್ಕೆ ಹೋದ ಮ್ಯಾಲೆ ಅಳುವುದು ಯಾಕವ್ವ ಓಡಾಡುವುದ್ಯಾಕವ್ವ ಬರೆದ ಲೆಕ್ಕ ಮುಗಿದ ಮ್ಯಾಲೆ ಬಿಡುವನಿಹ ಬ್ರಹ್ಮ ನಿಮ್ಮ ಬರೆದ ಲೆಕ್ಕ ಮುಗಿದ ಮ್ಯಾಲೆ ಬಿಡುವನಿಹ ಬ್ರಹ್ಮ ನಿಮ್ಮ ಬರೆದ ಲೆಕ್ಕ ಮುಗಿದ ಮ್ಯಾಲೆ ಬಿಡುವನಿಹ ಬ್ರಹ್ಮ ನಿಮ್ಮ ಬರೆದ ಲೆಕ್ಕ ಮುಗಿದ ಮ್ಯಾಲೆ ಬಿಡುವನಿಹ ಬ್ರಹ್ಮ
ಹೊಡೆದು ಹಕ್ಕಿ ಬಲಿತು ಅಂಬರಕ್ಕೆ ಹಾರಿತು ಮೊಟ್ಟೆ ಹೊಡೆದು ರೆಕ್ಕೆ ಬಲಿತು ಅಂಬರಕ್ಕೆ ಹಾರಿತು ಹಾರಿತಲ್ಲ ಹಕ್ಕಿಯು ಗೂಡು ಬರಿದಾಗಿ ಹೋಯಿತು ನಮ್ಮ ಗೂಡು ಬರಿದಾಗಿ ಹೋಯಿತು ಕೊಟ್ಟು